ಶ್ರೀ ಗುರು ಬಸವ ಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಬಸವಾದಿ ಶರಣರು ಪ್ರತಿಪಾದಿಸಿರುವ ವಚನಗಳು ಕೇವಲ ಭಕ್ತಿಯ ಬಗ್ಗೆ, ಸಮಾಜದಲ್ಲಿನ ಕಂದಾಚಾರ ವಿಮೋಚನೆಯ ಬಗ್ಗೆ, ವೈದಿಕ ಆಚರಣೆಗಳ ವಿರೋಧದ ಬಗ್ಗೆ ಇವೆ ಎಂಬುದು ಬಹುಪಾಲು ಜನರಿಗೆ ತಿಳಿದಿರುವ ವಿಚಾರ ಮತ್ತು ನಂಬಿಕೆ. ಆದರೆ ಕಾಯಕ ಜೀವಗಳ ಜೀವನಾನುಭವದಿಂದ ಹುಟ್ಟಿದ ಅಚ್ಚ ಸ್ವಚ್ಛ ಕನ್ನಡ ಭಾಷೆಯ ಸೊಗಡು ತಿಳಿಸುವ ಈ ವಚನಗಳಲ್ಲಿ ವಿಜ್ಞಾನ ತಂತ್ರಜ್ಞಾನದ ಬಗೆಗಿನ ವಿಚಾರಗಳು ಅಡಕವಾಗಿವೆ. ಅಂತಹ ಕೆಲ ವಚನಗಳನ್ನು ಇಲ್ಲಿ ಇಣುಕು ನೋಟ ಮಾಡುವಂಥ ಪ್ರಯತ್ನ ಮಾಡಲಾಗಿದೆ. ಮೊದಲಿಗೆ ನನಗನಿಸಿದ್ದು ಇದೊಂದು ಬಣವೆಯಲ್ಲಿ ಸೂಜಿ ಹುಡುಕುವ ಕೆಲಸ ಆಗಬಹುದು. ಆದರೆ ವಿಷಯಕ್ಕೆ ಸಂಬಂಧಿಸಿದ ವಚನಗಳ ಸಂಗ್ರಹ ಮಾಡತೊಡಗಿದಾಗ ಅನೇಕ ವಚನಗಳು ನನಗೆ ಸಿಗತೊಡಗಿದವು. ವಚನ ಸಾಹಿತ್ಯದ ಒಳ ಹೊರಗುಗಳನ್ನು ಬಲ್ಲ ಅನೇಕ ಪ್ರಾಜ್ಞರು ಬಸವ ಟಿವಿಯ ಬಳಗದಲ್ಲಿದ್ದಾರೆ. ವಿಶ್ವದ ಹುಟ್ಟು ಹೇಗೆ ಆಯಿತು? ಸೂರ್ಯ, ಚಂದ್ರ, ಭೂಮಿ, ನಕ್ಷತ್ರ ಹೇಗೆ ಬಂದವು? ಪಂಚಮಹಾಭೂತಗಳ ಬಗ್ಗೆ ಜಿಜ್ಞಾಸೆ, ಜೀವ ವೈವಿಧ್ಯದ ಬಗ್ಗೆ ಕುತೂಹಲ ಪಂಡಿತರಿಗಿರುವಂತೆ ಶರಣರಲ್ಲಿಯೂ ಇದ್ದಿತು. ಅವರು ಯಾವುದನ್ನೂ ಪ್ರಶ್ನಿಸದೆ ಒಪ್ಪುತ್ತಿರಲಿಲ್ಲ. ಆಧ್ಯಾತ್ಮದ ನೆಲೆಯಲ್ಲಿ ರಚಿತವಾದ ವಚನಗಳ ವಿಜ್ಞಾನ ತಂತ್ರಜ್ಞಾನದ ಬಗ್ಗೆ ತಿಳಿಸುವ ಮೂಲ ಉದ್ದೇಶ ಹೊಂದಿರದಿದ್ದರೂ ಅವುಗಳನ್ನು ಆಳವಾಗಿ ಅಭ್ಯಸಿಸಿದಾಗ ಶರಣರ ವೈಜ್ಞಾನಿಕ ಮನೋಭಾವ ನಮಗೆ ಅಚ್ಚರಿ ಮೂಡಿಸುತ್ತದೆ. ಬಸವಾದಿ ಶರಣರು ವಚನಗಳಲ್ಲಿ ಖಗೋಳ ವಿಜ್ಞಾನ, ಭೂಗೋಳ ವಿಜ್ಞಾನ, ಭೂಗರ್ಭಶಾಸ್ತ್ರ, ಭೌತಶಾಸ್ತ್ರ, ರಾಸಾಯನಿಕ ಶಾಸ್ತ್ರ, ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ಅವುಗಳ ಜೊತೆಗೆ ವೈದ್ಯಕೀಯ, ಮನೋವಿಜ್ಞಾನ, ಕೃಷಿ ವಿಜ್ಞಾನ ಹೀಗೆ ಮುಂತಾದ ವಿಷಯಗಳನ್ನು ನಮಗೆಲ್ಲ ಸರಳ ವಚನಗಳ ಮೂಲಕ ತಿಳಿಸಿರುತ್ತಾರೆ. ತಮ್ಮ ವಚನಗಳಲ್ಲಿ ಜನಸಾಮಾನ್ಯರಿಗೂ ತಿಳಿಯುವ ರೀತಿಯಲ್ಲಿ ಹೇಳಿರುವುದು ಕಂಡುಬರುತ್ತದೆ. ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ ವಿಜ್ಞಾನದ ಒಳನೋಟಗಳನ್ನು ತೆರೆದಿಟ್ಟಿದ್ದಾರೆ ನಮ್ಮ ಶರಣರು. ವಿಶ್ವಗುರು ಬಸವಣ್ಣನವರ ಹೆಸರಾಂತ ವಚನದ ಸಾಲು ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ನಮಗೆಲ್ಲ ಇದು ಮೇಲ್ನೋಟಕ್ಕೆ ತಿಳಿಯುವುದು ಏನು ಅಂದರೆ, ಯಾವುದು ಚಲಿಸುವುದಿಲ್ಲವೋ ಅದು ನಾಶ ಹೊಂದುತ್ತದೆ, ಯಾವುದು ಚಲಿಸುತ್ತಲೇ ಇರುತ್ತದೋ ಅದು ನಾಶವಾಗುವುದಿಲ್ಲ ಅಂಥೇಳಿ. ಆದರೆ ಇನ್ನೂ ಆಳವಾಗಿ ಯೋಚಿಸಿ ನೋಡಿದಾಗ, ಇಲ್ಲಿ ವೈಜ್ಞಾನಿಕ ರೀತಿಯಿಂದ ನೋಡಿದಾಗ ನಮಗೆ ತಿಳಿಯುವುದೇನೆಂದರೆ, ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಡಿಸ್ಟ್ರಾಯ್ಡ್. ಇಟ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಅನದರ್ ಫಾರ್ಮ್. ಟೋಟಲ್ ಅಮೌಂಟ್ ಆಫ್ ಎನರ್ಜಿ ರಿಮೇನ್ಸ್ ದ ಸೇಮ್ ಇನ್ ದಿಸ್ ಯೂನಿವರ್ಸ್ ಅನ್ನುವಂಥದ್ದು. ಅಂದರೆ ವಿಶ್ವದ ಒಟ್ಟು ಶಕ್ತಿಯ ಮೊತ್ತ ಸ್ಥಿರವಾಗಿರುತ್ತದೆ. ಹೊಸ ಶಕ್ತಿಯನ್ನು ಉತ್ಪಾದಿಸಲು ಸಾಧ್ಯವಿಲ್ಲ, ಹಳೆಯದನ್ನು ನಾಶಪಡಿಸಲು ಆಗುವುದಿಲ್ಲ, ಅದು ಪರಿವರ್ತನೆ ಆಗ್ತಾ ಇರುತ್ತೆ ಅನ್ನುವಂಥ ಗಹನವಾದ ವಿಷಯವನ್ನು ಸರಳ ಕನ್ನಡದಲ್ಲಿ ವಿಶ್ವಗುರು ಬಸವಣ್ಣನವರು ನಮಗೆ ತಿಳಿಸಿದ್ದಾರೆ. ವಿಶ್ವಗುರು ಬಸವಣ್ಣನವರು ಇನ್ನೊಂದು ವಚನದಲ್ಲಿ ಹೇಗೆ ಹೇಳ್ತಾರೆ, ಒಲೆ ಹತ್ತಿ ಉರಿದಡೆ ನಿಲ್ಲಲುಬಹುದಲ್ಲದೆ ಧರೆ ಹತ್ತಿ ಉರಿದಡೆ ನಿಲ್ಲಲುಬಾರದು. ಏರಿ ನೀರುಂಬೊಡೆ ಬೇಲಿ ಕೇಯ ಮೇಯುವಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯ ಮೊಲೆ ಹಾಲು ನಂಜಾಗಿ ಕೊಲ್ಲುವಡೆ ಇನ್ನಾರಿಗೆ ದೂರುವೆನಯ್ಯ ಕೂಡಲ ಸಂಗಮ ದೇವ. ನೋಡಿ, ಇಲ್ಲಿ ಅವರು ಎಷ್ಟೊಂದು ಗಹನವಾದ ವಿಚಾರಗಳನ್ನ ತಿಳಿಸಿದ್ದಾರೆ. ಮನೆಯಲ್ಲಿ ನಾವು ಆಹಾರ ತಯಾರಿಸುವಾಗ ಒಲೆ ಹತ್ತಿರಿದ್ರೆ ಅದನ್ನು ನಾವು ಆರಿಸ್ಬೋದು. ಆದರೆ ಈ ಧರೆಯ ಹತ್ತಿ ಉರಿದರೆ ಏನು ಮಾಡೋದು? ಇವಾಗ ಎಷ್ಟೊಂದು ಪರಿಸರ ಹಾನಿಯನ್ನು ನಾವು ಮಾಡಿರೋದ್ರಿಂದ ಬಹಳ ಕಡೆ ನಾವು ನೋಡ್ತೀವಿ, ಕಾಡುಗಳಿಗೆ ಕಾಡ್ಗಿಚ್ಚು ಎಲ್ಲ ಹಬ್ತಾ ಇದೆ. ಅಂಥ ಒಂದು ವಿಷಯವನ್ನು ಅವರು 12ನೇ ಶತಮಾನದಲ್ಲಿ ಹೇಳಿದ್ದಾರೆ. ಆ ಥರ ಆದರೆ ನಾವು ಅದನ್ನು ಯಾವ ರೀತಿ ನಿಲ್ಲಿಸಬಹುದು ಅಂತ ಅವರು ಕೇಳಿದ್ದಾರೆ. ಆಮೇಲೆ ಹೊಲದ ಬದುಗಳಲ್ಲಿ ನಾವು ನೀರು ಸಂಗ್ರಹ ಮಾಡಲಿಕ್ಕೆ ಅಂಥೇಳಿ ಏರಿಯನ್ನು ಮಾಡಿರ್ತೀವಿ.
ಅದು ನೀರು ಸಂಗ್ರಹ ಇರಬೇಕು, ಮುಂದಿನ ಬೆಳೆಗಳಿಗೆ ಬೇಕು ಅನ್ನುವಂಥ ವಿಚಾರ. ಆದರೆ ಆ ಏರಿ ಸಂಗ್ರಹ ಮಾಡಿದಂಥ ಒಂದು ಜಾಗೆ ಅದೇ ನೀರು ಕೊಡಲಿಕ್ಕೆ ಶುರು ಮಾಡಿದರೆ ಏನು ಮಾಡೋದು? ಆಮೇಲೆ ಏನೇ ಒಂದು ಬೆಳೆಗಳನ್ನು ನಾವು ಕಾಪಾಡಿಕೊಳ್ಳಲಿಕ್ಕೆ ಬೇಲಿ ಅಂತ ಹಾಕ್ತೀವಿ. ಆ ಬೇಲಿ ಇದ್ದು ಹೊಲ ಮೇಯ್ದರೆ ನಾವು ಯಾರಿಗೆ ಹೇಳೋದು? ಆಮೇಲೆ ನೋಡಿ, ನಾರಿ ಅಂದರೆ ಮನೆ ಹೆಣ್ಮಕ್ಕಳೇ ಮನೆಯಲ್ಲಿ ಕಳ್ಳತನ ಮಾಡಲಿಕ್ಕೆ ಶುರು ಮಾಡಿದರೆ ನಾವು ಯಾರಿಗೆ ಹೇಳೋದು ಅಂಥೇಳಿ ಅವರು ಕೇಳ್ತಾರೆ. ಅದೇ ರೀತಿ ತಾಯ ಮೊಲೆವಾಲು ನಂಜಾಗಿ ಕೊಲ್ಲುಬೇಡಿ. ನೋಡಿ, ಇವಾಗ ಎಷ್ಟೊಂದು ಕಲ್ಮಶಗಳಾಗಿ, ಎಷ್ಟೊಂದು ಆಹಾರದಲ್ಲಿ ಕಲಬೆರಕೆಗಳಾಗಿ, ಎಷ್ಟೊಂದು ವಿಷ ಪದಾರ್ಥಗಳೆಲ್ಲ ಸೇರಿ ಈಗ ಅದು ನಿಜ ಅನಿಸ್ತಾ ಇದೆ. ಹಾಗೆ ಬಸವಣ್ಣವರು ಆವಾಗಲೇ ಹೇಳಿದ್ದಾರೆ, ನಾರಿ ತನ್ನ ಮನೆಯಲ್ಲಿ ಕೆಳುವಡೆ ಮತ್ತು ತಾಯ ಮೊಲೆವಾಲು ನಂಜಾಗಿ ಕೊಲ್ಲುವಡೆ, ಇನ್ನಾರಿಗೆ ದೂರುವಿನಯ್ಯ ಕೂಡಲ ಸಂಗಮ ದೇವ. ಇವಾಗ ನಾವು ಏನು ನೋಡ್ತಾ ಇದ್ದೀವಿ ಈಗಿನ ದಿನಗಳಲ್ಲಿ, ಅಂಥದ್ದನ್ನು ಅವರು ಆವಾಗಲೇ ಅದನ್ನು ಮುಂದಿನ ಆಗತಕ್ಕಂಥ ವಿಷಯಗಳನ್ನು ಹೇಳಿದ್ದಾರೆ. ಆ ದರ್ಶಕರು ಮತ್ತು ವಚನಗಳನ್ನು ನಮಗೆಲ್ಲ ನೀಡಿದ್ದಾರೆ. ಅದು ನಮ್ಮೆಲ್ಲರ ಒಂದು ಆಸ್ತಿ. ಯಾವ ರೀತಿ ಅವರು ಕೇವಲ ಆಧ್ಯಾತ್ಮದ ಬಗ್ಗೆ ಅಲ್ಲದೆ ಬೇರೆ ಬೇರೆ ವಿಷಯಗಳನ್ನು, ವಿಜ್ಞಾನ ತಂತ್ರಜ್ಞಾನದ ವಿಷಯಗಳ ಬಗ್ಗೆ ಯಾವ ರೀತಿ ಹೇಳಿದ್ದಾರೆ ಅನ್ನೋದನ್ನು ವಿವಿಧ ಪ್ರಕಾರಗಳಲ್ಲಿ ನಾವು ನೋಡುತ್ತಾ ಹೋಗೋಣ. ಮೊದಲನೆಯದಾಗಿ ಖಗೋಳಶಾಸ್ತ್ರದ ಬಗ್ಗೆ ತಿಳಿದುಕೊಳ್ಳೋಣ. ವಿಶ್ವದ ಉತ್ಪತ್ತಿ, ಉಗಮ ಮತ್ತು ವಿಕಾಸದ ಬಗ್ಗೆ ಶಿವಶರಣರು ತಮ್ಮ ವಚನಗಳಲ್ಲಿ ಹೇಳಿದ್ದಾರೆ. ಖಗೋಳ ವಿಜ್ಞಾನವನ್ನು ಜನರ ಆಡುಮಾತಿನಲ್ಲಿ ಸರಳವಾಗಿ ಅರ್ಥಪೂರ್ಣವಾಗಿ ತಿಳಿಸಿದ ಮಹಾನುಭಾವರಲ್ಲಿ ಅಲ್ಲಮಪ್ರಭುಗಳು ಅಗ್ರಗಣ್ಯರಾಗಿದ್ದಾರೆ. ಅವರ ಸುಮಾರು 200 ವಚನಗಳು ನಮಗೆ ಈ ವಿಷಯದಲ್ಲಿ ದೊರೆತಿವೆ. ಇವುಗಳಲ್ಲಿ ನಾನು ಯಾವುದನ್ನು ಆಯ್ಕೆ ಮಾಡಿಕೊಳ್ಳುವುದು ಎನ್ನುವ ಒಂದು ಜಿಜ್ಞಾಸೆ ಇತ್ತು. ಅಲ್ಲಮಪ್ರಭುಗಳು ತಮ್ಮ ಅನೇಕ ವಚನಗಳಲ್ಲಿ ಸೃಷ್ಟಿಯ ಉಗಮದ ಕುರಿತು ಉಲ್ಲೇಖಿಸಿದ್ದಾರೆ. ಅವರು ಹೇಳ್ತಾರೆ, ಏನೂ ಇಲ್ಲದ ಬಯಲೊಳಗೊಂದು ಬಗೆಗೊಳಗಾದ ಬಣ್ಣ ತಲೆದೋರಿತ್ತು. ಆ ಬಣ್ಣವು ಆ ಬಯಲ ಶೃಂಗರಿಸಲು ಬಯಲು ಸ್ವರೂಪಗೊಂಡಿತ್ತು. ಅಂತಪ್ಪ ಸ್ವರೂಪಿನ ಬೆಡಗುತಾನೆ ನಮ್ಮ ಗುಹೇಶ್ವರ ಲಿಂಗದ ಪ್ರಥಮ ಭಿತ್ತಿ. ಈ ವಚನದಲ್ಲಿ ಬ್ರಹ್ಮಾಂಡದ ಪ್ರಾರಂಭದಲ್ಲಿ ಏನೂ ಇರಲಿಲ್ಲ. ಆದಿಮೂಲ ಪರಮಾಣು ಸಹ ಬಯಲಿನಲ್ಲಿ ಉದ್ಭವವಾಗಿ ಅಂಥ ವಿಷಯವನ್ನು ಅವರು ವಿಶ್ವದ ಉಗಮದ ಸುಳಿವನ್ನು ನೀಡ್ತಾರೆ. ಬಣ್ಣ ತಲೆದೋರಿತ್ತು ಅಂತ ಹೇಳ್ತಾರೆ. ಅಂತ ಹೇಳುವಲ್ಲಿ ಆದಿಮೂಲ ಪರಮಾಣುವಿನ ಉಗಮದ ಸುಳಿಯನ್ನು ಅವರು ನೀಡಿದ್ದಾರೆ. ಮುಂದುವರಿದು ಆ ಬಣ್ಣವು ಬಯಲ ಶೃಂಗರಿಸಲು ಅಂತ ಹೇಳುವಲ್ಲಿ ಆದಿಮೂಲ ಪರಮಾಣುವಿನ ಅಂತರಂಗದಲ್ಲಿ ಶಾಖ ಹೆಚ್ಚಾಗಿ ಅದು ಉಬ್ಬುತ್ತಾ ಸೃಷ್ಟಿಯ ಸ್ವರೂಪಗೊಳ್ಳುವುದನ್ನು ಅವರು ತಿಳಿಸಿದ್ದಾರೆ. ಅದನ್ನು ಅವರು ಹೇಳ್ತಕ್ಕಂಥದ್ದು ಬೆಡಗು ಅಂಥೇಳಿ. ಇದೇ ಗುಹೇಶ್ವರ ಲಿಂಗದ ಪ್ರಥಮ ಭಿತ್ತಿ ಎನ್ನುತ್ತಾ ಕಾಣುವ ಸೃಷ್ಟಿಯ ಪ್ರಾರಂಭ ಇಲ್ಲಿಂದಲೇ ಆಗಿದೆ ಎಂಬುದನ್ನು, ಅಂಥ ಒಂದು ಸತ್ಯವನ್ನು ಅವರು ನಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ. ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ಆದಿ ಅನಾದಿ ಒಂದಾದಂದು, ಚಂದ್ರ ಸೂರ್ಯ ಒಂದಾದಂದು, ಧರೆ ಆಕಾಶ ಒಂದಾದಂದು, ಗುಹೇಶ್ವರ ಲಿಂಗನು ನಿರಾಳನು. ಅವರ ಬೆಡಗಿನ ವಚನಗಳಲ್ಲಿ ಈ ಖಗೋಳ ವಿಜ್ಞಾನದ ಬಗ್ಗೆ ಭಾಳ ಸುಂದರವಾಗಿ ಹೇಳಿದ್ದಾರೆ. ಈ ವಚನದಲ್ಲಿಯೂ ಸೃಷ್ಟಿಯ ರಚನೆಗೆ ಪೂರ್ವದಲ್ಲಿ ಗ್ರಹ ನಕ್ಷತ್ರಗಳೆಲ್ಲವೂ ಆದಿಮೂಲ ಪರಮಾಣುವಿನಲ್ಲಿ ಅಡಗಿದ ಸತ್ಯವನ್ನು ಅವರು ನಮ್ಮೆದುರು ಹಿಡಿದಿಟ್ಟಿದ್ದಾರೆ. ಮತ್ತೊಂದು ವಚನದಲ್ಲಿ ಅಲ್ಲಮಪ್ರಭುಗಳು ಹೇಳ್ತಾರೆ, ಆದಿ ಸ್ವಯಂಭುವಿಲ್ಲದ ಮುನ್ನ, ಸಂಗ ನಿಸ್ಸಂಗವಿಲ್ಲದ ಮುನ್ನ, ನಕ್ಷತ್ರ ಗ್ರಹಗಳಿಲ್ಲದ ಮುನ್ನ, ಯೋಗ ಕರಣಗಳಿಲ್ಲದ ಮುನ್ನ, ಖೇಚರ ಭೂಚರ ಇಲ್ಲದ ಮುನ್ನ, ಆರಾರೂ ಇಲ್ಲದ ಮುನ್ನ, ಆಕಾಶ ಮಾರುತರಿಲ್ಲದ ಮುನ್ನ, ಅಂಬುದಿ ಕಮಟರಿಲ್ಲದ ಮುನ್ನ, ಹರಿಬ್ರಹ್ಮಾದಿಗಳಾರ ನಿಲವಿಲ್ಲದ ಮುನ್ನ, ಹಿಮಕರ ದಿನಕರ ಸುಳುಹಿಲ್ಲದ ಮುನ್ನ, ಹಿಂದಿಲ್ಲ ಮುಂದಿಲ್ಲ ಒಂದೂ ಇಲ್ಲದ ಮುನ್ನ, ಗುಹೇಶ್ವರನಿರ್ದ ತನ್ನ ತಾನರಿಯದಂತೆ. ನೋಡಿ, ಈ ಒಂದು ಸುಂದರ ವಚನದಲ್ಲಿ ಸೃಷ್ಟಿ ಬ್ರಹ್ಮಾಂಡದ ರಚನೆ ಖಗೋಳ ವಿಜ್ಞಾನದ ಬಗ್ಗೆ ಅವರು ಹೇಳ್ತಾರೆ. ಅದು ಅವರು ಗುಹೇಶ್ವರನಿಗೆ ಹೋಲಿಸ್ತಾರೆ.
ಏನೂ ಇಲ್ಲದ ಮುನ್ನ, ಯಾವುದೂ ನಾವೇನೋ ಈಗ ನಾವು ನೋಡ್ತಾ ಇದ್ದೀವಿ, ಆಕಾಶ ಕಾಯಗಳಾಗಿರ್ಬೋದು, ಆಮೇಲೆ ಸೂರ್ಯ ಚಂದ್ರ ಇರ್ಬೋದು, ಆಮೇಲೆ ಪ್ರಾಣಿ ಪಕ್ಷಿ ಖೇಚರ ಭೂಚರ ನಕ್ಷತ್ರ, ನಾವು ನಮ್ಮ ಗಮನಕ್ಕೆ ಬರ್ತಾವೆ, ಅದು ಯಾವುದೂ ಇರದ ಮುನ್ನ ಅವರು ಇದ್ದರು. ಗುಹೇಶ್ವರ ಅಂದರೆ ಒಂದು ಶಕ್ತಿ ಇತ್ತು, ತನ್ನ ತಾನರಿಯದಂತೆ. ನೋಡಿ, ಅದನ್ನು ಹೇಳ್ತಾರೆ, ಆ ದೇವರು ಇದ್ದಾರೆ, ಆದರೆ ತನಗೆ ತಾನು ಅರಿಯದಂತೆ ಇದ್ದರು ಅಂಥೇಳಿ ಭಾಳ ಗಹನವಾದ ವಿಷಯವನ್ನು ಅಚ್ಚ ಕನ್ನಡ ಭಾಷೆಯಲ್ಲಿ ನಮಗೆಲ್ಲರಿಗೂ ತಿಳಿಯುವಂತೆ 12ನೇ ಶತಮಾನದಲ್ಲಿ ವಚನಕಾರರು ತಿಳಿಸಿದ್ದಾರೆ. ಇನ್ನು ಬಸವಣ್ಣನವರ ಹೆಸರಾಂತ ವಚನ ಕೂಡ ಹೇಳ್ತದೆ, ಜಗದಗಲ ಮುಗಿಲಗಲ ನಿಮ್ಮಗಲ ಮಿಗೆಯಗಲ ಪಾತಾಳದಿಂದತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದತ್ತತ್ತ ನಿಮ್ಮ ಶ್ರೀಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ ಎನ್ನ ಕರಸ್ಥಳಕ್ಕೆ ಬಂದು ಚುಳಿಕಾದಿರಯ್ಯ ಅಂತ ಹೇಳ್ತಾರೆ. ಈ ಒಂದು ವಚನದಲ್ಲಿ ವಿಶ್ವಗುರು ಬಸವಣ್ಣನವರು ಸೃಷ್ಟಿಯ ಬಗ್ಗೆ, ಸೃಷ್ಟಿಕರ್ತನ ಬಗ್ಗೆ ಎಷ್ಟು ಸುಂದರವಾಗಿ ಹೇಳಿದ್ದಾರೆ. ಅವರ ಇರುವಿಕೆ ಯಾವ ರೀತಿ ಇದೆ. ಜಗದಗಲ, ಜಗತ್ತಿನ ತುಂಬ ನೀವೇ ಇದ್ದೀರಿ. ಮುಗಿಲಗಲ, ಆಕಾಶ. ಮಿಗೆಯಗಲ, ನಮಗೆ ಯಾವುದು ಗೋಚರವಾಗುವುದಿಲ್ಲೋ ಅದಕ್ಕೂ ಮೀರಿ ನೀವಿದ್ದೀರಿ. ಪಾತಾಳದಿಂದ ತತ್ತ, ನೀವು ಎಲ್ಲಿಯವರೆಗಿದ್ದೀರಿ, ಪಾತಾಳ ಅಂತ ನಾವೇನು ಕೊಳ್ತೀವಿ ಅದಕ್ಕಿಂತ ಮುಂದೆ ಕೂಡ ನೀವಿದ್ದೀರಾ, ಅದು ನಿಮ್ಮ ಶ್ರೀಚರಣವಾಗ್ತದೆ. ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ, ನೋಡಿ ಬ್ರಹ್ಮಾಂಡ ಎಲ್ಲಿ ನಾವು ಕಲ್ಪನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತದೋ ಅದು ನಿಮ್ಮ ಶ್ರೀಮುಕುಟ, ಕಿರೀಟ ಅಂತ ಹೇಳ್ತಾರೆ. ಅಗಮ್ಯ ಅಗೋಚರ, ನೀವು ಕಾಣೋದಿಲ್ಲ. ಅಪ್ರತಿಮ ಲಿಂಗವೇ, ಅದು ಲಿಂಗ ರೂಪದಲ್ಲಿ ಇದ್ದಾನೆ ಅನ್ನತಕ್ಕಂಥ ವಿಷಯವನ್ನು ವಿಶ್ವಗುರು ಬಸವಣ್ಣನವರು ತಮ್ಮ ಈ ವಚನದಲ್ಲಿ ಹೇಳಿದ್ದಾರೆ. ನಮ್ಮ ಗಮನಕ್ಕೆ ಬಂದಿರುವಂತೆ ಭೂಮಿಯಿಂದ ಚಂದ್ರ 3,84,000 ಕಿಲೋಮೀಟರ್ ದೂರದಲ್ಲಿದ್ದಾನೆ. ಸೂರ್ಯ 18,88,00,000 ಕಿಲೋಮೀಟರ್ ದೂರದಲ್ಲಿದ್ದಾನೆ. ಇದು ನಾವು ಕಂಡುಕೊಟ್ಟಿರುವಂಥ ವಿಜ್ಞಾನದ ವಿಚಾರ. ಆಮೇಲೆ ಎಷ್ಟೊಂದು ನಕ್ಷತ್ರಗಳು, ಜ್ಯೋತಿರ್ವರ್ಷ, ಒಂದು ಜ್ಯೋತಿರ್ವರ್ಷ ಅಂದರೆ 10 ಲಕ್ಷ ಕೋಟಿ ಕಿಲೋಮೀಟ್ರು, ಅದರ ಬಗ್ಗೆ ಹೇಳ್ತಾರೆ. ಒಂದು ಅಧ್ಯಯನದ ಪ್ರಕಾರ ಈ ಬ್ರಹ್ಮಾಂಡದ ಬಗ್ಗೆ ನಾವು ಇದುವರೆಗೂ ತಿಳಿದುಕೊಂಡಿರುವುದು, ನಾವೇನು ಹಬಲ್ ದೂರದರ್ಶಕವನ್ನು ಕಳಿಸಿರಬಹುದು, ಎಷ್ಟೊಂದು ಉಪಗ್ರಹಗಳನ್ನು ನಾವು ಕಳಿಸಿರ್ಬೋದು, ಅದರ ಮೂಲಕ ನಾವು ತಿಳಿದುಕೊಂಡಿರತಕ್ಕಂಥದ್ದು ಕೇವಲ 4% ಭಾಗ. ಇನ್ನೂ 96% ಭಾಗ ನಮ್ಮ ಗಮನಕ್ಕೆ ಬಂದೇ ಇಲ್ಲ ಅನ್ನುವಂಥದ್ದು ನಾವೀಗ ಕಂಡುಕೊಳ್ತಾ ಇದ್ದೇವೆ. ಇದನ್ನು ಆವಾಗಲೇ ಅವರು ವಿಶ್ವಗುರು ಬಸವಣ್ಣನವರು ಹೇಳಿದ್ದಾರೆ ತಮ್ಮ ವಚನದಲ್ಲಿ. ಮುಂದೆ ಇದೇ ರೀತಿಯಾದಂಥ ಒಂದು ವಚನದಲ್ಲಿ ಹೇಳ್ತಾರೆ, ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಮುಖ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತೋ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ. ಸೃಷ್ಟಿಕರ್ತನ ಅಗಾಧತೆಯ ಬಗ್ಗೆ ಈ ವಚನದಲ್ಲಿ ಅವರು ಹೇಳ್ತಾರೆ. ಈ ವಿಶ್ವದ ಕಣ್ಣು ನೀನು, ವಿಶ್ವದ ಮುಖ ನೀನು, ವಿಶ್ವದ ಬಾಹುಗಳು ನೀನು, ಕೈಕಾಲುಗಳು ನೀನು. ಹಾಗೆ ಇಷ್ಟೊಂದು ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಪರಮಾತ್ಮನ ಬಗ್ಗೆ, ಸೃಷ್ಟಿಕರ್ತನ ಬಗ್ಗೆ ಅವರು ಅಚ್ಚ ಕನ್ನಡದಲ್ಲಿ ಎಲ್ಲರಿಗೂ ತಿಳಿಯುವ ರೀತಿಯಲ್ಲಿ ಈ ಒಂದು ವಚನದಲ್ಲಿ ಹೇಳಿದ್ದಾರೆ. ನಾವು ಈಗ ಗುಹೇಶ್ವರ ವಚನಾಂಕಿತ ಅಲ್ಮಪ್ರಭುಗಳ ವಚನಗಳನ್ನು ನೋಡಿದ್ದೀವಿ, ವಿಶ್ವಗುರು ಬಸವಣ್ಣನವರ ವಚನಗಳನ್ನ ನೋಡಿದ್ದೀವಿ. ಅದೇ ರೀತಿ ಅಕ್ಕನವರು ಕೂಡ ಒಂದು ಈ ವಿಷಯದಲ್ಲಿ ಹೇಳಿದ್ದಾರೆ. ಅವರು ತಮ್ಮ ವಚನದಲ್ಲಿ ಹೇಳ್ತಾರೆ, ಕೋಲ ತುದಿಯ ಕೋಡಗದಂತೆ ನೇನ ತುದಿಯ ಬೊಂಬೆಯಂತೆ ಆಡಿದೆನಯ್ಯ ನೀನಾಡಿಸಿದಂತೆ, ಆನು ನುಡಿದೆನಯ್ಯ ನೀನು ನುಡಿಸಿದಂತೆ, ಆನು ಇದ್ದೆನಯ್ಯ ನೀನು ಇರಿಸಿದಂತೆ, ಜಗದ ಯಂತ್ರವಾಹಕ ಚೆನ್ನ ಮಲ್ಲಿಕಾರ್ಜುನ ಸಾಕೆಂಬಣ್ಣಕ್ಕಂತ. ಈ ವಚನದಲ್ಲಿ ಅಕ್ಕನವರು ಏನು ಹೇಳ್ತಾರೆ, ಯಾವುದೋ ಒಂದು ಶಕ್ತಿ ಇದೆ, ಒಂದು ಶಕ್ತಿ ನಮ್ಮನ್ನೆಲ್ಲ ಆಡಿಸ್ತಾ ಇದೆ, ಶಕ್ತಿ ಅದು ನಿಯಾಮಕ ಅಂತ ಅವ್ರು ಹೇಳ್ತಾರೆ. ಕೂಡಲ ಚೆನ್ನ ಸಂಗಮನ ವಚನಾಂಕಿತದಲ್ಲಿ ಅವ್ರು ಹೇಳ್ತಾರೆ, ಯಾವುದೋ ಒಂದು ಶಕ್ತಿ ನಮ್ಮನ್ನೆಲ್ಲ ಆಡಿಸ್ತಾ ಇದೆ. ಅದನ್ನು ಅವ್ರ ರೀತಿ ಹಾಗೆ ಹೇಳ್ತಾರೆ, ಕೋಲ ತೊದೆಯ ಕೋಡಗದಂತೆ ಅಂತ ಹೇಳ್ತಾರೆ ಅವರು. ಆಮೇಲೆ ಒಂದು ಗೊಂಬೆ, ನೇನ ತುದಿಯ ಗೊಂಬೆ ಇದೆ, ತುದಿಯಲ್ಲಿ ಗೊಂಬೆ ಇದೆ, ಅದನ್ನು ಆಡಿಸ್ತಕ್ಕಂಥವನು ನೀನು. ನಮ್ಮ ಎಲ್ಲ ಜೀವನದ ಆಗುಹೋಗುಗಳು,
ಪ್ರತಿಯೊಂದು ಘಟನೆಗಳಿಗೂ ಕೂಡ ಒಂದು ಶಕ್ತಿ ನಮ್ಮನ್ನು ನಿಯಂತ್ರಿಸ್ತಾ ಇದೆ ಅನ್ನುವಂಥ ವಿಷಯವನ್ನು 12ನೇ ಶತಮಾನದಲ್ಲಿ ಈ ಎಲ್ಲ ವಚನಕಾರರು ತಮ್ಮ ಕನ್ನಡ ಭಾಷೆಯಲ್ಲಿ ತುಂಬ ಸರಳವಾಗಿ ಹೇಳಿದ್ದಾರೆ. ಸಿದ್ದರಾಮೇಶ್ವರರು ತಮ್ಮ ಒಂದು ವಚನದಲ್ಲಿ ಖಗೋಳ ವಿಜ್ಞಾನದ ಬಗ್ಗೆ ಮತ್ತು ಸೃಷ್ಟಿಯ ಬಗ್ಗೆ ಹೇಳ್ತಾರೆ. ಈ ರಚನೆ ಎಂಬುದು ಇಮ್ಮಡಿ ಮುಮ್ಮಡಿಯಿಂದಲ್ಲದೆ ಒಮ್ಮಡಿಯಿಂದಾಗದು. ಆದಿಯಲ್ಲಿ ಬ್ರಹ್ಮ, ಅನಾದಿಯಲ್ಲಿ ಏನೆಂಬುದಿಲ್ಲ. ಇತ್ತಲದು ಮಾಯಾಶಕ್ತಿಯಿಂ ಮಾಧವನ ಉತ್ಪತ್ತಿ. ಮಾಧವನ ಉತ್ಪತ್ತಿಯಿಂ ಮೂಲೋಕ ನಿಮಿರಿತ್ತು ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ. ಇಲ್ಲಿ ನಮ್ಮ ಒಂದು ನಂಬಿಕೆಯ ಪ್ರಕಾರ ಕೆಲವೊಂದು ಗ್ರಂಥಗಳಲ್ಲಿ ಹೇಳ್ತಾರೆ ಒಂದೇ ಏಟಿಗೆ ಈ ವಿಶ್ವವನ್ನು ರಚನೆ ಆಗಿದೆ ಅಂತ ಹೇಳ್ತಾರೆ. ಅದೇ ರೀತಿ ಅಲ್ಲಿ ಹೇಳ್ತಾರೆ ಇಮ್ಮಡಿ ಮುಮ್ಮಡಿಯಿಂದಲ್ಲದೆ ಒಮ್ಮಡಿಯಿಂದಾಗೋದು. ಅಂದರೆ ಈ ಒಂದು ಸೃಷ್ಟಿ ರಚನೆಯ ಕಾರ್ಯ ಒಂದೇ ದಿನದಲ್ಲಿ ಆಗಿಲ್ಲ, ಕ್ರಮೇಣವಾಗಿ ಆಗಿದೆ. ಯಾವ ರೀತಿ ಮೂಲ ಪರಮಾಣು ಇತ್ತು, ಆಮೇಲೆ ಅದು ಸ್ಫೋಟವಾಯಿತು, ಅದರ ಒಳಗಡೆ ಒಂದು ಶಕ್ತಿಯ ಹೆಚ್ಚಾಗಿ ಸ್ಫೋಟವಾಯಿತು, ಆಮೇಲೆ ವಿವಿಧ ಆಕಾಶಕಾಯಗಳು ಉತ್ಪತ್ತಿ ಆದವು ಅಂತಕ್ಕಂಥ ವಿಷಯವನ್ನು ಅವರು ಹೇಳ್ತಾರೆ ಈ ವಚನದಲ್ಲಿ. ಆಮೇಲೆ ಖಗೋಳ ವಿಜ್ಞಾನದ ಬಗ್ಗೆ ನಾವು ಮಾತನಾಡುವಾಗ ಚಿನ್ಮಯಜ್ಞಾನಿ ಚನ್ನಬಸವಣ್ಣನವರ ಬಗ್ಗೆ ಅವರು ಬರೆದಂಥ ಒಂದು ವಚನ ಬಗ್ಗೆಯೂ ನಾವು ಹೇಳ್ತಕ್ಕಂಥದ್ದು ಸೂಕ್ತ ಅನ್ನಿಸ್ತದೆ. ಅವರು ಹೇಳ್ತಾರೆ, ಮಹಾಕಾಲದಲ್ಲಿ ನಿಮ್ಮಿಂದ ನೀವೇ ಸ್ವಯಂಭುವಾಗಿದ್ದರಯ್ಯ ಒಂದನಂತ ಕಾಲ. ಮಹಾನಂದದಲು ಕಾಡಿ ಮತ್ತಲ್ಲಿಯೇ ಲೀಯವಾಗಿರ್ದುದು ಒಂದನಂತ ಕೋಟಿ ವರ್ಷ. ಕೂಡಲ ಚನ್ನ ಸಂಗಮ ದೇವ ವಿಪರೀತ ಚಾರಿತ್ರ. ಅವರು ಇಷ್ಟೊಂದು ಜ್ಞಾನಿಗಳು ಆಗಿದ್ದರು ಅಂದರೆ ಅವರ ವಚನಗಳು ಉಳಿದೆಲ್ಲ ವಚನಕಾರರ ಹೇಗೆ ನಾವು ಅರ್ಥ ಮಾಡಿಕೊಳ್ಬೋದು ಸುಲಭವಾಗಿ, ಅದು ಸಾಧ್ಯವಿಲ್ಲ. ಅವರು ಜ್ಞಾನಿಗಳು. ಚನ್ನಬಸವಣ್ಣನವರ ವಚನಗಳನ್ನು ನಾವು ಪದೇ ಪದೇ ಓದಿದಾಗ ಅದರ ಅರ್ಥ ನಮಗೆ ತಿಳಿಯುತ್ತದೆ. ಇಲ್ಲಿ ಅವರು ಹೇಳ್ತಾರೆ ಎಷ್ಟು ವರ್ಷಗಳ ಕಾಲ, ಅನಂತ ಕೋಟಿ ಕಾಲ ಯಾವ ರೀತಿ ಸೃಷ್ಟಿ ಉಗಮವಾಗಿತ್ತು, ಆಮೇಲೆ ಅದು ಏನೋ ಚಲನೆ ಇಲ್ಲದೆ ನಡೀತಾ ಇತ್ತು, ಆಮೇಲೆ ಏನೋ ಒಂದು ಚಲನೆ ಆಯಿತು, ಆಮೇಲೆ ಸೃಷ್ಟಿ ಉತ್ಪನ್ನ, ಆಮೇಲೆ ಬೇರೆ ಬೇರೆ ಆಕಾಶಕಾಯಗಳು ಬಂದು ಒಂದನಂತ ಕೋಟಿ ವರ್ಷ ಕಾಲ ಅಂತ ಹೇಳೋರು ಹೇಳ್ತಾರೆ. ಈ ವಚನದಲ್ಲಿ ಕೂಡ ಅವರು ಸೃಷ್ಟಿಯ ಉಗಮ ಮತ್ತು ವಿಕಾಸದ ಬಗ್ಗೆ ತಿಳಿಸಿರೋದು. ಖಗೋಳ ವಿಜ್ಞಾನದ ಬಗ್ಗೆ, ಬ್ರಹ್ಮಾಂಡದ ಬಗ್ಗೆ, ಉಗಮ ಉತ್ಪತ್ತಿ ವಿಕಾಸದ ಬಗ್ಗೆ ಹೇಳುವಾಗ ನಾವು ಮತ್ತೆ ಅಲ್ಲಮ ಪ್ರಭುಗಳ ಇನ್ನೊಂದು ವಚನವನ್ನು ಗಮನಿಸಬಹುದು. ಬಯಲು ಬಯಲನೆ ಬಿತ್ತಿ, ಬಯಲು ಬಯಲನೆ ಬೆಳೆದು, ಬಯಲು ಬಯಲಾಯಿತ್ತಯ್ಯ. ಬಯಲ ಜೀವನ, ಬಯಲ ಭಾವನೆ, ಬಯಲು ಬಯಲಾಗಿ ಬಯಲಾಯಿತ್ತಯ್ಯ. ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರೂ, ನಾ ನಿಮ್ಮ ನಂಬಿ ಬಯಲಾದೆ ಗುಹೇಶ್ವರ. ಅವರು ಬಯಲು ಅಂತಕ್ಕಂಥದ್ದು ಒಂದು ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ಇದು ಬ್ರಹ್ಮಾಂಡ, ಆಮೇಲೆ ಖಗೋಳ ವಿಜ್ಞಾನದ ವಿಚಾರವಾಗಿ ಹೇಳ್ತಾರೆ ಅಂತ ಹೇಳ್ಬೋದು. ಇವರೆಲ್ಲ ಮಹಾಜ್ಞಾನಿಗಳು, ಅಗ್ರಶ್ರೇಣಿಯ ವಚನಕಾರರು. ಅದಲ್ಲದೆ ಈ ವಿಷಯಗಳ ಬಗ್ಗೆ ಮುಂದಿನ ಶ್ರೇಣಿಯ ವಚನಕಾರರು ಕೂಡ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಅಂಬಿಗರ ಚೌಡಯ್ಯನವರು ಒಂದು ವಚನ ಹೇಳ್ತಾರೆ, ಅಸುರರ ಮಾಲೆಗಳಿಲ್ಲ, ತ್ರಿಶೂಲ ಡಮರುಗವಿಲ್ಲ, ಬ್ರಹ್ಮ ಕಪಾಲವಿಲ್ಲ, ಭಸ್ಮ ಭೂಷಣನಲ್ಲ, ವೃಷಭ ವಾಹನನಲ್ಲ, ಋಷಿಗಳೊಡನೆ ಇದ್ದಾತನಲ್ಲ, ಎಸಗುವ ಸಂಸಾರದ ಕುರುಹಿಲ್ಲದಾತಂಗೆ ಹೆಸರಾವುದಿಲ್ಲ ವೆಂದ ನಂಬಿಗರ ಚೌಡಯ್ಯ. ಹೇಗೆ ಬಸವಣ್ಣನವರು ಅಗಮ್ಯ ಗೋಚರ ಅಂತ ತಮ್ಮ ವಚನದಲ್ಲಿ ಹೇಳಿದ್ದಾರೆ, ಅದೇ ರೀತಿ ಅಂಬಿಗರ ಚೌಡಯ್ಯನವರು ಹೇಳ್ತಾರೆ, ಇದು ಯಾವುದೂ ಇಲ್ಲದಂಥ ಒಬ್ಬ ಸೃಷ್ಟಿಯ ನಿಯಾಮಕ, ಸೃಷ್ಟಿಕರ್ತ ಇದ್ದಾನೆ. ಅವನು ಅಂಬಿಗರ ಚೌಡಯ್ಯ ಹೇಳ್ತಾರೆ, ಯಾರು ಅಸುರ ಮಾಲೆಗಳಿಲ್ಲ, ನಮ್ಮ ಕಲ್ಪನೆಯಲ್ಲಿ ಅಥವಾ ನಾವು ಸೃಷ್ಟಿಸಿಕೊಂಡಂಥ ಪಾತ್ರಗಳಲ್ಲಿ, ದೇವತೆಗಳಲ್ಲಿ ಅಸುರ ಮಾಲೆಗಳಿದ್ದಾವೆ. ತ್ರಿಶೂಲ ಇದೆ ಶಿವನಿಗೆ, ಬ್ರಹ್ಮ ಕಪಾಲ, ಭಸ್ಮಭೂಷಣ ಅಂಥೇಳಿ ನಾವು ಹೇಳ್ತೀವಿ. ಅವರು ನಂದೇ ಮೇಲೆ ಬರ್ತಾರೆ, ವೃಷಭ ವಾಹನ, ಋಷಿಗಳೊಡನೆ ವಾಸವಾಗ್ತಾರೆ. ಅಂಥ ಶಿವ ಅಲ್ಲ, ಇದಕ್ಕೂ ಮೀರಿದಂತಹ ಶಿವ ಅಥವಾ ಒಬ್ಬ ಪರಮಪಿತ ಅಥವಾ ಸೃಷ್ಟಿಕರ್ತ ಅಂಬಿಗರ ಚೌಡಯ್ಯನವರು ಈ ವಚನದಲ್ಲಿ ಹೇಳಿದ್ದಾರೆ. ಇನ್ನು ನಾವು ಖಗೋಳ ವಿಜ್ಞಾನದಂದೆ ದೇವಕಣಗಳ ಬಗ್ಗೆ, ಕಾಸ್ಮಿಕ್ ಎನರ್ಜಿ ಆರ್ ಡಿವೈನ್ ಪಾರ್ಟಿಕಲ್ಸ್ ಬಗ್ಗೆ ನೋಡೋಣ. ಈ ವಿಷಯವಾಗಿಯೂ ಕೂಡ ನಮ್ಮ ಶರಣರು 12ನೇ ಶತಮಾನದಲ್ಲಿ ಹೇಳಿದ್ದಾರೆ. ಸಿದ್ಧಲಿಂಗ ಶಿವಯೋಗಿಗಳು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ, ಅದ್ಭುತ ಆಕಾಶದಲ್ಲಿ ಶುಭ್ರವರ್ಣದ ಅಂಗಣೆ, ವಿದ್ಯುರ್ಲತೆಯ ಹಡೆದಳು ನೋಡ. ವಿದ್ಯುರ್ಲತೆಯ
ಬೆಳಗಿನಿಂದ ಶುದ್ಧ ಪ್ರಸಾದವ ಕೊಂಡು ಶುದ್ಧ ಶುದ್ಧವ ನುಳಿದು ಶುದ್ಧ ಶುದ್ಧವ ನಳಿದು ನೀನೆಂಬುದ ಹೊದ್ದದ್ದೇ ಎರಡಳಿದ ನೀರಾಳ ನೀನೇ ಮಹಾಲಿಂಗ ಗುರು ಶಿವಸಿದ್ದೇಶ ಪ್ರಭುವೇ ಅಂತ. ಇಲ್ಲಿ ಕೂಡ ಅವರು ದೇವಕನಗಳ ಉತ್ಪತ್ತಿ ಬಗ್ಗೆ ಹೇಳ್ತಾರೆ. ವಿದ್ಯುರ್ಲತೆಯ ಹಡೆದಳು ನೋಡ, ವಿದ್ಯುರ್ಲತೆ ಅಂತ ಹಡೆದಳು ನೋಡ ಅಂತ ಹೇಳ್ತಕ್ಕಂಥದ್ದು ಯಾವ ರೀತಿ ಉತ್ಪತ್ತಿ ಆಯಿತು ಅನ್ನೋದನ್ನು ಅವರು ತಮ್ಮ ವಚನದಲ್ಲಿ ಹೇಳಿದ್ದಾರೆ. ಇನ್ನು ದೇವಕನಗಳ ಬಗ್ಗೆ ವಿಶ್ವಗುರು ಬಸವಣ್ಣನವರು ಹೇಳ್ತಾರೆ, ಜ್ಞಾನದ ಗಮನವ ಸಹಜದ ಉದಯದಲ್ಲಿ ಏನಂದರಿಯೇನು, ಲಿಂಗದ ಬೆಳಗು ಒಳಗೊಂಡುದಾಗಿ ಏನಂದರಿಯೇನು, ಕೂಡಲ ಸಂಗಮ ದೇವರ ಧ್ಯಾನದಿಂದ ಏನಂದರಿಯೇನು. ಇಲ್ಲಿ ಲಿಂಗದ ಬೆಳಗು ಅನ್ನುವಂಥದ್ದು ದೇವಕನಗಳ ಕುರಿತಾಗಿ ಅವರು ಹೇಳಿದ್ದಾರೆ ಅಂಥೇಳಿ ನಾವು ತಿಳಿದುಕೊಳ್ಬೋದು. ಶರಣರ ಪ್ರಕಾರ ಶೂನ್ಯ ಅಂದರೆ ಏನೂ ಇಲ್ಲದ್ದು ಅಂತ ಹೇಳ್ತಕ್ಕಂಥ ಅರ್ಥ ಅಲ್ಲ. ಅದು ಅನಂತ ಶಕ್ತಿಯ ಸಾಗರ. ಸ್ವಯಂ ಪ್ರೇರಿತವಾಗಿ ಉದ್ರೇಕಗೊಂಡಾಗ ಸ್ವಲ್ಪ ಶಕ್ತಿಯ ಭಾಗ ಹೊರಚೆಲ್ಲುತ್ತದೆ. ಅಂಥ ಹೊರಚೆಲ್ಲಿದ ಶಕ್ತಿಯಿಂದಲೇ ವಿಶ್ವರಚನೆಗೆ ಬೇಕಾದಂಥ ಮೂಲ ಕಣಗಳ ಸೃಷ್ಟಿಯಾಯಿತು ಅಂತಕ್ಕಂಥದ್ದನ್ನು ಅವರು ಹೇಳಿದ್ದಾರೆ. ನಮಗೆ ಕಾಣಸಿಗುವ ಅನೇಕ ವಸ್ತುಗಳು ತಮ್ಮಲ್ಲಿ ಎಂಥ ಚೈತನ್ಯವನ್ನು ಅಡಗಿಸಿಕೊಂಡಿವೆ ಅನ್ನುವಂಥ ವೈಜ್ಞಾನಿಕ ವಿಶ್ಲೇಷಣೆಯನ್ನು ಶರಣರು ಮಾಡಿದ್ದಾರೆ. ಬಸವಣ್ಣನವರ ವಚನದ ಹೀಗಿದೆ: ಉದಕದೊಳಗೆ ಬೈಚಿಟ್ಟ ಬಯಕೆಯ ಕಿಚ್ಚಿನಂತಿದ್ದಿತು, ಸಸಿಯೊಳಗನ ರಸದ ರುಚಿಯಂತಿದ್ದಿತು, ನನೆಯೊಳಗನ ಪರಿಮಳ ತಂದಿದ್ದಿತು, ಕೂಡಲ ಸಂಗಮ ದೇವ ಕಣ್ಣೆಯ ಸ್ನೇಹದಂತಿದ್ದಿತು ಅಂತ. ಈ ವಚನದಲ್ಲಿ ಅವರು ಹೇಳ್ತಾರೆ, ನೀರಿನಲ್ಲಿ ಕೂಡ ಶಕ್ತಿ ಇದೆ, ಜಲಶಕ್ತಿ ಅಂತ ನಾವು ಈಗ ಕಂಡು ಹಿಡ್ಕೊಂಡಿದ್ವಿ. ಆವಾಗ ಅವರು ಆ ವಿಷಯವನ್ನು ಹೇಳಿದ್ದಾರೆ. ಸಸಿಯೊಳಗನ ರಸ, ಸಸಿಯಲ್ಲಿ ವೃಕ್ಷಗಳಲ್ಲಿ ಬೇರೆ ಬೇರೆ ನೋಡಿ, ಒಂದೇ ಮಣ್ಣು, ಒಂದೇ ನೀರು, ಒಂದೇ ಗಾಳಿ, ಒಂದೇ ಬೆಳಕು ಇದ್ದರೂ ಕೂಡ ಎಲ್ಲ ಫಲಗಳು ಬೇರೆ ಬೇರೆ ರುಚಿಯನ್ನು ಆಗಿರ್ತವೆ. ಅದನ್ನು ಸಸಿಯೊಳಗಿನ ರಸದ ರುಚಿಯಂತಿದ್ದಿತು ಅಂತ ಹೇಳ್ತಾರೆ. ನನೆಯೊಳಗಿನ ಪರಿಮಳ ಅಂತಿದ್ದಿತು ಅಂದರೆ ನನೆ ಅಂದರೆ ಮೊಗ್ಗು, ಬೇರೆ ಬೇರೆ ಮೊಗ್ಗುಗಳಲ್ಲಿ ಬೇರೆ ಬೇರೆ ವಾಸನೆ ಬರ್ತಿದ್ದು ಅಂತ ಹೇಳಿ ಬಸವಣ್ಣನವರು ಈ ಥರ ಹೇಳಿದ್ದಾರೆ. ಮುಂದಿನ ವಚನದಲ್ಲಿ ನೋಡಬೇಕಂದ್ರೆ, ನೆಲದ ಮರೆಯ ನಿಧಾನದಂತೆ, ಫಲದ ಮರೆಯ ರುಚಿಯಂತೆ, ಶಿಲೆಯ ಮರೆಯ ಹೇಮದಂತೆ, ತಿಲದ ಮರೆಯ ತೈಲದಂತೆ, ಮರದ ಮರೆಯ ತೇಜದಂತೆ, ಭಾವದ ಮರೆಯ ಬ್ರಹ್ಮವಾಗಿಪ್ಪ ಚನ್ನಮಲ್ಲಿಕಾರ್ಜುನನ ನಿಲವನರಿಯಬಾರದು. ನೋಡಿ, ಈ ವಿಚಾರಣದಲ್ಲಿ ಅಕ್ಕನವರು ಹೇಳ್ತಾರೆ, ನಾವು ನೋಡಿ 15ನೇ ಶತಮಾನಕ್ಕೂ ನೆಲದ ಮರೆಯ ನಿಧಾನದಂತೇಳಿ ಹೇಳ್ತಾರೆ. ನಿಧಾನ ಅಂದರೆ ಇಲ್ಲಿ ಸಂಪತ್ತು ಅಂತ ಅರ್ಥ. ಭೂಮಿಯಲ್ಲಿ ವಿವಿಧ ಅದಿರುಗಳು ಸಂಪತ್ತು ಅಡಗಿದೆ ಅಂತಕ್ಕಂಥದ್ದು ಹೇಳ್ತಾರೆ. ಮುಂದೆ ಹೇಳ್ತಾರೆ ಅವರು, ಶಿಲೆಯ ಮರೆಯ ಹೇಮದಂತೆ, ಬಂಗಾರ ಸಿಗೋದು ಖನಿಜಗಳಲ್ಲಿ, ಅದು ಶಿಲೆ, ಅಲ್ಲಿ ಹೇಮ ಅಂದರೆ ಬಂಗಾರ ಅಡಗಿದೆ. ತಿಲದ ಮರೆಯ ತೈಲದಂತೆ, ನಮಗೆ ತೈಲ ಬೇಕಾಗಿರೋದು ಅದು ನೀವು ನೆಲಗಡಲೆ ಇರ್ಬೋದು ಅಥವಾ ಸೂರ್ಯಕಾಂತಿ ಅಂಥ ಏನು ಕಾಳುಗಳಿರ್ತವೆ, ಅದನ್ನು ತೈಲ ಅದರ ಒಳಗಡೆ ಅಡಗಿದೆ. ಮರದ ಮರೆಯ ತೇಜದಂತೆ, ಮರದಲ್ಲೂ ಕೂಡ ಶಕ್ತಿ ಇದೆ, ಅದರಿಂದ ಬೆಂಕಿ ಉತ್ಪನ್ನ ಆಗ್ತದೆ. ಭಾವದ ಮರೆಯ ಬ್ರಹ್ಮವಾಗಿಪ್ಪ, ನಾವು ಭಾವದಲ್ಲಿ ಬ್ರಹ್ಮ ಅಡಗಿದ್ದಾನೆ ಅಂದರೆ ದೇವರ ಸತ್ವ ಅಡಗಿದೆ ಅಂತಕ್ಕಂಥದ್ದನ್ನು ಅಕ್ಕನವರು ತಮ್ಮ ವಚನಗಳಲ್ಲಿ ಈ ರೀತಿ ಹೇಳಿದ್ದಾರೆ. ಶರಣಾರ್ಥಿಗಳು.